ಅಕ್ಕ ಬಾಬಾ ಅಕ್ಕ ಅಕ್ಕ ಯಾಕೆ ಕೂಗಾಡ್ತಿದ್ಯಾ? ಏನ್ ವಿಷಯ? ವಿಷಯ ಏನು ಅಂತ ನಿಮ್ ಮಗಳನ್ನ ಅಲ್ಲಿಂದ ಕೇಳಿಮ್ಮ. ಏನ್ ಕೀರ್ತನ, ಏನಿದೆಲ್ಲ? ನನಗೆ ಹೇಗಮ್ಮ ಗೊತ್ತು ಇವನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾನೋ ಏನೋ? ಓ, ನಿಂಗೆ ವಿಷಯ ಏನು ಅಂತ ಗೊತ್ತಿಲ್ಲ ಅಲ್ವಾ? ಅಮ್ಮ, ಇವ್ರಿಬ್ಬರನ್ನ ನೀನ್ ದಿವ್ಯನ್ ಮನೆ ಕಳ್ಸಿದ್ಯಾ? ಏನು, ಇವ್ರು ದಿವ್ಯನ್ ಮನೆಗೆ ಹೋಗಿದ್ರ? ಹೋಗಿದ್ದಷ್ಟೇ ಅಲ್ಲ ಚಿಕ್ಕಪ್ಪ, ಏನ್ ಮಾತಾಡ್ ಬಂದಿದ್ದಾರೆ ಅಂತ ಕೇಳಿ. ಓಹೋ, ಅಂತೂ ಮದ್ವೆಗ್ ಮುಂಚೆನೆ ಮನೆಯವ್ರ ಬಗ್ಗೆ ಎಲ್ಲ ಚಾಡಿ ಹೇಳೋದಕ್ಕೂ ಶುರು ಮಾಡ್ಬಿಟ್ಟಿದ್ದಾಳ ಆ ಹುಡುಗಿ. ಇನ್ನೊಂದ್ ಸತಿ ಅವಳ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಚಾಡಿ ಹೇಳೋದು ನಿನ್ ಬುದ್ಧಿ, ಅಂತದ್ರಲ್ಲಿ ಅವ್ರ ಮನೆ. ಒಂದ್ ನಿಮಿಷ, ನೀವ್ಯಾಕೆ ಅಲ್ಲಿ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ನೀವ್ಯಾಕೆ ಅಲ್ಲಿ ಹೋಗಿದ್ರಿ? ಯಾಕೆ ಚಿಕ್ಕಮಾವ? ಮುಂದೆ ಅವರು ನಮ್ಮ ಮನೆ ಬೀಗರಾಗೋರು, ನಾವು ಹೋಗಿ ಮಾತಾಡೋದು ತಪ್ಪ? ಹೋಗೋದು ತಪ್ಪಲ್ಲ, ಆದ್ರೆ ಮನೇಲಿ ಯಾರಿಗೂ ಒಂದು ಮಾತು ಹೇಳ್ದೆ ಅಲ್ಲಿ ಯಾಕೆ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡು. ಅಲ್ಲಿ ಹೋಗಿ ಏನ್ ಕೇಳಿದೀಯಾ? ಅಮ್ಮ, ನಿನ್ ಮಗಳಿಗೆ ಅವ್ರ ಮನೆಯಿಂದ 20 ತೊಲ ಬಂಗಾರ ಬೇಕಂತಮ್ಮ. ಅವ್ರು ಕೊಟ್ಟಿಲ್ಲ ಅಂದ್ರೆ ಈ ಮದ್ವೆನೇ ಆಗಲ್ವಂತೆ. ಇವ್ನು ಹೇಳ್ತಿರೋದು ನಿಜಾನ ಕೀರ್ತನ? ನೀನ್ ಅವ್ರ ಮನೆಗೆ ಹೋಗಿ ಹೀಗೆಲ್ಲ ಹೇಳಿದೀಯಾ? ಬಾಯ್ ಬಿಡು. ಅಯ್ಯೋ, ತಪ್ಪೇನಮ್ಮ ಇದೆ? ನಮ್ಮ ಸಂಬಂಧ ಮಾಡ್ಬೇಕು ಅಂತಂದ್ರೆ ಹುಡುಗಿ ಮನೆಯವರಾಗಿ ಅವ್ರು ಅಷ್ಟು ಕೊಡ್ಬಾರ್ದಾ? ಇಷ್ಟಕ್ಕೂ ನಮ್ಮ ಲೆವೆಲ್ಗೆ 20 ತೊಲ ತುಂಬಾ ಕಡಿಮೆನೆ. ಅವ್ರ ಯೋಗ್ಯತೆ ನೋಡಿನೇ ನಾನು ಅಷ್ಟು ಕಡಿಮೆ ಕೇಳ್ಕೊಂಡು ಬಂದಿರೋದು. ಇಪ್ಪತ್ತು ತೊಲ ಬಂಗಾರಕ್ಕೋಸ್ಕರ ಅವ್ರ ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡ್ದಿಯಾ? ನಾಚಿಕೆ ಆಗಲ್ವ ನಿನಗೆ? ಮಾವ, ಅದು ಭಿಕ್ಷೆ ಅಲ್ಲ. ಕೀರ್ತನ, ನೀನ್ ಯಾಕೆ ಅವ್ರ ಹತ್ರ ಹೋಗಿ ಚಿನ್ನ ಕೇಳ್ದೆ? ನಿನಗೇನ್ ಕಮ್ಮಿ ಆಗಿದೆ? ನಿನಗೆ ಚಿನ್ನ ಬೇಕು ಅಂದಿದ್ರೆ ನನ್ನನ್ನು ಕೇಳ್ಬೇಕಿತ್ತು. ನಾನ್ ಒಡವೆ ಕೊಡ್ತಿರ್ಲಿಲ್ವಾ ನಿನಗೆ? ನಾನೇನು ನನಗೋಸ್ಕರ ಹೋಗಿರ್ಲಿಲ್ಲ. ನಮ್ಮನೆ ಸೊಸೆ ಆಗೋಳಿಗೆ ಅಷ್ಟಾದ್ರೂ ಯೋಗ್ಯತೆ ಇರ್ಬೇಕಲ್ಲ ಅಂತ ಹೇಳಕ್ ಹೋಗಿದ್ದೆ ಅಷ್ಟೇ. ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನಿನಗೇನೇ ಹಕ್ಕಿದೆ? ಮನೆ ಬೆಳಗೋಕ್ ಬರೋ ಹೆಣ್ಣು ಮಹಾಲಕ್ಷ್ಮಿಗೆ ಸಮಾನ ಅಂತ ನಂಬಿರೋ ವಂಶ ನಮ್ದು. ಅಂಥ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರುವಾಗ ಎಕ್ಕಷ್ಟು ಚಿನ್ನ ಕೇಳೋದಕ್ಕೆ ಅವ್ರ ಮನೆ ಬಾಗಿಲು ಹೋಗಿದೀಯಾ? ಒಂದು ಹೆಣ್ಣಾಗಿದ್ದು ಹೆಣ್ಣು ಹೆತ್ತೋರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಹೋದಿಯಲ್ಲ. ನಿನ್ನ ಬುದ್ಧಿಗೆ ಏನು ಹೇಳಲಿ? ನಿನ್ನಂಥವ್ರು ಇರೋದ್ರಿಂದಲೇ ಅತಿಗೆ ನಾದ್ನಿ ಇರೋರ್ ಮನೆಗೆ ಹೆಣ್ಣು ಹೆತ್ತವರು ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಬಾರ್ದು. ನಮ್ಮ ಮನೆ ಬೆಳಗೋಕ್ ಬರ್ತಿರೋ ಮಹಾಲಕ್ಷ್ಮಿ ಮನೆನ ಉರಿಸೋ ಯೋಚನೆ ಮಾಡೋದು ಮಹಾ ಪಾಪ ಕಣಮ್ಮ. ಮದುವೆ ಅನ್ನೋದು ವ್ಯಾಪಾರ ಆಗಬಾರ್ದು. ಪ್ರೀತಿ ಬಾಂಧವ್ಯ ಕೊಟ್ಟು ತಗೊಳ್ಬೇಕೇ ಹೊರತು ಅದನ್ನ ದುಡ್ಡಿನಿಂದ ಅಳಿಬಾರದು ಅಂತ ಆಗಲೇ ಹೇಳಿ ಬಂದಿದ್ದೀನಿ. ಆದರೆ ನೀನು ಹೋಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಬಂದಿದೀಯ. ಈ ಮನೆ ಮರ್ಯಾದೆ ಉಳಿಸೋ ಯೋಚನೆ ಏನಾದರೂ ಮಾಡಿದೀಯ ನೀನು? ಅಣ್ಣ, ಈಗ ಈ ಮನೆ ಬಗ್ಗೆ ನಮ್ಮ ಬಗ್ಗೆ ಅವ್ರು ಏನು ಅನ್ಕೊಂಡಿರಲ್ಲ. ಅದ್ರ ಬಗ್ಗೆ ನೀವ್ ಏನು ಚಿಂತೆ ಮಾಡಬೇಡಿ ಚಿಕ್ಕಪ್ಪ. ಅವ್ರ ಮನೆಯವ್ರ ಜೊತೆ ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀಯಾ? ನಮ್ಮ ಅಕ್ಕಂಗೆ ಚಿನ್ನ ಬೇಕಿಲ್ಲ, ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ, ಅದಕ್ಕೆ ಈ ತರ ಎಲ್ಲ ಮಾಡಲು ಅಂತ ಹೋಗಿ ಹೇಳ್ತೀಯಾ? ಅದೇ ತಾನೇ ಸತ್ಯ. ನಿನಗೆ ಮೊದ್ಲಿಂದಾನು ಅವ್ರ ಕಂಡ್ರೆ ಆಗಲ್ಲ ಅಲ್ವಾ? ಆಗಲ್ಲ ಅಂತ ಅಲ್ಲ ಕಣೋ,
ಆ ಕುಂಪಿಯಿಂದ ಬಂದೋಳ ಜೊತೆ ನಾವೆಲ್ಲ ಹೊಂದ್ಕೋಬೇಕಲ್ಲ ಅಂತ ನಾನು ಹಾಗೆ ಹೇಳ್ದೆ ಅಷ್ಟೇ. ಹೊಂದ್ಕೊ ಅಂತ ನಿನ್ನ ಯಾವನೇ ಕೇಳಿದ್ದು? ಮದ್ವೆ ಇಷ್ಟ ಇಲ್ಲ ಅಂತ ಸಹಿಸ್ಕೊಂಡು ಈ ಮನೇಲೇ ಇರುವಂತ ಯಾವನು ನಿನ್ನ ಬೇಡ್ಕೋತಾ ಇಲ್ಲ. ಮತ್ತೆ ನನ್ನ ಮದ್ವೆ ವಿಷಯಕ್ಕೆ ತಲೆ ಹಾಕದೆ ಈ ಮನೇಲಿ ಇರೋ ಆಗಿದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ. ನೀವ್ಯಾರು ಏನು ಹೇಳ್ತಾ ಇಲ್ಲ. ಹಾಗಾದ್ರೆ ನಾನು ಈ ಮನೇಲಿರೋದು ನಿಮಗೂ ಇಷ್ಟ ಇಲ್ವಾ? ಮನೆಯಲ್ಲಿದ್ದು ಮನೆ ಒಡೆಯೋ ಮಾತಾಡೋರಿಗೆ ಅವನು ಹೇಳಿದ್ದು ಕಡಿಮೆನೆ. ಗೀತಾ, ಈ ಮನೆ ನಂದು ಗೋಕುಲದಾಗಿರಬೇಕು ಅಂತ ನನ್ನ ಆಸೆ. ಇವಳಿಂದ ಅದು ನರಕ ಆಗೋದಾದ್ರೆ ನಾನು ಯಾವ ನಿರ್ಧಾರ ತಗೊಳ್ಳೋಕ್ಕೂ ಸಿದ್ಧ. ಏನತ್ತೆ ನೀವು ದೊಡ್ಡವರಾಗಿ ನೀವೆಷ್ಟು ಚಿಂತೆ ಮಾಡ್ತಾ ಕೂತ್ರೆ ಹೇಗೆ? ಊಟನೂ ಮಾಡ್ತಿಲ್ಲ ಸರಿಯಾಗಿ. ನಾನಾದರೂ ಏನು ಮಾಡಲೆ? ಈ 20 ತೊಲೆ ಬಂಗಾರ ಅಂತಾರೆ, ನಾವು ಎಲ್ಲಿಂದ ತರೋದು ಹೇಳು? ದೇವ್ರಿದ್ದಾನೆ ಅತ್ತೆ, ಯೋಚನೆ ಮಾಡಬೇಡಿ. ದಿವ್ಯಾ ಪುಟ್ಟಿ, ಅಳೇಂದ್ರ ಜೊತೆ ಮಾತಾಡ್ದೇನೆ, ಏನಂದ್ರು? ಹೇಗಾದರೂ ಮಾಡಿ ಅಕ್ಕ ಹೇಳ್ದಷ್ಟು ಚಿನ್ನನ ಅರೇಂಜ್ ಮಾಡು, ಆಗ್ಲಾದ್ರೂ ಒಂದು ಗೌರವ ಇರುತ್ತೆ ಅಂದರು. ಏನು ಆ ಹುಡುಗ ಆ ರೀತಿ ಮಾತಾಡ್ದ? ನಂಬಕ್ಕೆ ಸಾಧ್ಯ ಇಲ್ಲಪ್ಪ. ಅವನ ನಡೆ ನೋಡಿ ಮಾತನ್ನು ಕೇಳ್ತಾ ಇದ್ರೆ ಅವನು ವರದಕ್ಷಿಣೆ ಕೇಳ್ತಾನೆ ಅಂತ ಅನ್ನಿಸ್ತಾ ಇಲ್ಲ ಕಣೆ. ಅವ್ರ ಮನೇಲಿ ಯಾರನ್ನ ನೋಡಿದ್ರು ಹಾಗನ್ಸಲ್ಲ ಅಜ್ಜಿ, ಆದರೆ ಹೇಳಿ ಕಳಿಸಿದಾರಲ್ವಾ. ಅದೇನೋ ಸರಿ ಕಣೆ, ಆದರೆ ಅಷ್ಟೊಂದು ಚಿನ್ನನ ಹೇಗೆ ಹೊಂದ್ಸೋದು? ಜಾನಕಿ, ಹೇಗೆ ಹೊಂದ್ಸೋದು ಅಂತ ಯೋಚನೆ ಮಾಡೋದಕ್ಕಿಂತ ಈ ಸಂಬಂಧ ಬೇಕಾ ಅನ್ನೋದನ್ನ ಯೋಚನೆ ಮಾಡಿ.